ಆ ಮರದಡೆ ಎಲ್ಲೋ ನಿಂತ್ಕೊಳ್ಳೋದು, ಸಡನ್ನಾಗಿ ಕೈ ಅಡ್ಡ ಹಾಕೋದು. ಅಲ್ಲಿ ರಾಜಾಜಿನಗರದಾಗೆ ಮರದಡೆ ನಿಂತ್ಬಿಟ್ಟಾರೆ, ಇದೇ ಬಿಸಿಲಂಗೆ ಸಡನ್ನಾಗಿ ಕೈ ಅಡ್ಡ ಹಾಕಿದಾಗ ನಾನು ಜಾರಿ ಒಂದಷ್ಟು ದೂರ ಬಿದ್ದೋದೆ. ಪೊಲೀಸ್ನವರಂತೂ ನಿಜಕ್ಕೂ ಕೆಲವರು ಭಾಳ ದುರಾಂಕಾರಿಗಳಿದ್ದಾರೆ. ಅವರು ದುಡ್ಡು ಮಾಡಬೇಕು, ಚೆನ್ನಾಗಿರ್ಬೇಕು ಅಷ್ಟೇ, ಪಬ್ಲಿಕ್ಕಿಗೆ ಸರ್ವಿಸ್ ಕೊಡಬೇಕು ಅನ್ನೋದಾಗಲಿ ಆ ಥರ ಇಲ್ಲ ಅವ್ರಿಗೆ. ಯಾರಿಗೆ ತೊಂದರೆ ಆದ್ರೂ ನೋಡಿ, ನಾನು ಬಿದ್ದು ಹೆಂಗೆ ಗೇಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ, ಅವ್ನು ಸಡನ್ನಾಗಿ ಅಡ್ಡ ಹಾಕಿರೋ, ಅದು ಇನ್ಸ್ಪೆಕ್ಟ್ರೇ. ಇವರು ಟ್ರಾಫಿಕ್ಕು ಎಲ್ಲಿ ಅಂದ್ರೆ ಅಲ್ಲಿ ನಿಲ್ಲಿಸ್ಬಿಟ್ರೆ ಅಂದ್ರಲ್ಲಿ ನೋಡೋಗ್ರಿ, ರೋಡ್ಗಳು ಕಿತ್ತು ಇದಾಗಿವೆ, ಅದ್ರ ಬಗ್ಗೆ ಗಮನ ಕೊಡಲ್ಲ. ಸರ್ವಿಸ್ ಮಾಡೋಕ್ಕೋಸ್ಕರ ಪೊಲೀಸ್ನವ್ರು ಇರೋದು, ಇವ್ರು ದುಡ್ಡು ಮಾಡೋಕ್ಕಲ್ಲ. ಅದೇನು ಮಾಡ್ತೀರಾ ಮಾಡ್ಕೆ ಹೋಗ್ರಿ ಅಂತ ಕೀ ಕೊಟ್ಟು ಎಳ್ಕೊಂಡೋಗ್ರಿ ಬೇಕಾದ್ರೆ ಗಾಡಿ ಅಂತ ಅಂದಿದ್ದೀನಿ. ಸುಮ್ಮನೆ ಬಿಟ್ಟವ್ರಿ. 25,000 ಫೈನ್ ಐತೆ, ₹1 ಕಟ್ಟಲ್ಲ ನಾನು. ಹೆಲ್ಮೆಟು ಹಾಕಲ್ಲ ನಾನು, ಇದುವರೆಗೂ ನಾನು ಹೆಲ್ಮೆಟೇ ಹಾಕಿಲ್ಲ. ಇದೇನು ಮಾಡ್ತಾರೆ ಮಾಡ್ಕೊಳ್ಳಿ ನೋಡೋಣ, ಗಾಡಿನ ಎಳ್ಕೊಂಡೋಗ್ಲಿ. ಈ ಥರ ಎಲ್ಲ ಮಾಡ್ತಾರೆ. ಅವ್ರಿಗೆ ಬೇಕಾದವ್ರಿಗೆ ಯಾರ್ದಾರು ಇನ್ಫ್ಲೂಯೆನ್ಸ್ ಮಾಡ್ಸಿದ್ರೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಇದು ನ್ಯಾಯನಾ? ಅದು ಅಕಸ್ಮಾತ್ ಏನೋ ಈಗ ಮಾಡಿಬಿಟ್ಟಿರ್ತಾರೆ, ಹಂಗಂತ 10,000 ಹಾಕು ಅಂತ ಹೇಳ್ತಾರಾ? ಯಾರು ನಾನು ಕಟ್ಟೋದಿಲ್ಲ, ಗಾಡಿ ಬಿಟ್ಟು ಹೋಗ್ತಾರಿದೆ. ಇದುವರೆಗೂ ನಾನು ಫೈನೇ ಕಟ್ಟಲ್ಲ ನಾನು. ಅವ್ರು ಯಾವನೇ ಇರಲಿ, ಇನ್ಸ್ಪೆಕ್ಟ್ರು ಒಬ್ಬ ಅಡ್ಡ ಹಾಕಿ ಹಂಗೆ ನೂಕ್ಕೊಂಡು ಹೊಟ್ಟೋದೆ ಆತ. ಅದೇ ಮೇಲೆ ಹತ್ತಿಸ್ಕೊಂಡು ಹೋಗ್ಬೇಕು ಗಾಡಿಯ, ಅವ್ರ ಮೇಲೆ ಯಾವನಾರು ದುಡ್ಡು ಕೇಳಿದ್ರೆ ಹಚ್ಕೊಂಡು ಹೋಗ್ತಾ ಇರ್ಬೇಕು. ಅದೇನಾಗುತ್ತೋ ನೋಡೇ ಬಿಡೋಣ. ಈ ಟ್ರಾಫಿಕ್ ಪೊಲೀಸ್ನವ್ರದಂತೂ ನಿಜಕ್ಕೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಆ ಮರದಡೆ ಎಲ್ಲೋ ನಿಂತ್ಕೊಳ್ಳೋದು, ಸಡನ್ನಾಗಿ ಕೈ ಅಡ್ಡ ಹಾಕೋದು, ಈ ಥರ ಎಲ್ಲ ಮಾಡೋದು ಬಹುಶಃ ಜನಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಉದಾಹರಣೆ ನಾನೇ ಆ ಒಂದು ಕಷ್ಟ ಅನುಭವಿಸಿದ್ದೀನಿ. ಅಲ್ಲಿ ರಾಜಾಜಿನಗರದಾಗೆ ಮರದಡೆ ನಿಂತ್ಬಿಟ್ಟಾರೆ, ಇದೇ ಬಿಸಿಲಂಗೆ ಸಡನ್ನಾಗಿ ಕೈ ಅಡ್ಡ ಹಾಕಿದಾಗ ನಾನು ಜಾರಿ ಒಂದಷ್ಟು ದೂರ ಬಿದ್ದೋದೆ. ಆ ಥರ ಮಾಡೋದು ತಪ್ಪು. ಪಬ್ಲಿಕ್ ಇಟ್ಕೊಳ್ಳಿ, ಮೇಯ್ನ್ ರೋಡಾಗೆ ಇಟ್ಕೊಳ್ಳಿ. ಏನು ನಮ್ಮದು ಏನಾರು ಇದಾಗಿದ್ದರೆ ಫೈನ್ ಹಾಕೋದು, ಏನು ಬೇಕೋ ಮಾಡಲಿ, ಅವ್ರಿಗೆ ರೈಟ್ಸ್ ಇದೆ. ಬಟ್ ಪೊಲೀಸ್ನವರಂತೂ ನಿಜಕ್ಕೂ ಕೆಲವರು ಭಾಳ ದುರಾಂಕಾರಿಗಳಿದ್ದಾರೆ. ಜನಕ್ಕೆ ತುಂಬ ತೊಂದರೆ ಕೊಡ್ತಾವ್ರಿ. ಒಳ್ಳೇದಂತೂ ಮಾಡ್ತಾಯಿಲ್ಲ ಅವರು. ಎಲ್ಲೋ ಒಂದು ಕಡೆ ಒಳ್ಳೆಯರು ಇದ್ದಾರೆ, ಬಟ್ ಕೆಲವರಂತೂ ದುಡ್ಡಿಗೋಸ್ಕರ ಜನಕ್ಕೆ ತೊಂದರೆ ಕೊಡ್ತಾವ್ರಿ. ಅವರು ದುಡ್ಡು ಮಾಡಬೇಕು, ಚೆನ್ನಾಗಿರ್ಬೇಕು ಅಷ್ಟೇ, ಪಬ್ಲಿಕ್ಕಿಗೆ ಸರ್ವಿಸ್ ಕೊಡಬೇಕು ಅನ್ನೋದಾಗಲಿ ಆ ಥರ ಇಲ್ಲ ಅವ್ರಿಗೆ. ಬೇಕಾಬಿಟ್ಟಿಯಾಗಿ ಸಂಚಾರಿ ಪೊಲೀಸರು ವಾಹನಗಳನ್ನು ನಿಲ್ಲಿಸೋದು ಸರಿನಾ? ಇಲ್ಲ, ತಪ್ಪು ಮೇಡಮ್, ಖಂಡಿತ ತಪ್ಪು. ಸಡನ್ ಆಗಿ ಗಾಡಿಗಳನ್ನು ನಿಲ್ಲಿಸೋದ್ರಿಂದ ಅಪಘಾತ ಆಗುತ್ತೆ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಅದು ತಪ್ಪು ಮೇಡಮ್. ಅದು ಆ ಥರ ಯಾರಿಗೆ ಆಗಲಿ ಯಾರಿಗೆ ತೊಂದರೆ ಆದ್ರೂ ನೋಡಿ, ನಾನು ಬಿದ್ದು ಹೆಂಗೆ ಗೇಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ, ಅವ್ನು ಸಡನ್ನಾಗಿ ಅಡ್ಡ ಹಾಕಿರೋ, ಅದು ಇನ್ಸ್ಪೆಕ್ಟ್ರೇ, ಡಬಲ್ ಸ್ಟಾರ್ ಅವರೇನೆ ಇದು ಮಾಡಿರೋ. ನಾನು ಆದರೂ ಬಿಡಲಿಲ್ಲ, ಚೆನ್ನಾಗಿ ಗಲಾಟೆ ಮಾಡಿ ಹೊರಟೋದೆ. ಅವ್ರನ್ನೇ ನಾನು ಇದು ಮಾಡಲಿಲ್ಲ, ನಾನು ನಿಲ್ಲಿಸೇ ಇಲ್ಲ. ಅಯ್ಯೋ, ನನ್ನ 25,000 ಫೈನ್ ಐತೆ, ನಾನು ಕಟ್ಟಲ್ಲ. ಫಸ್ಟ್ ರೋಡ್ಗಳು ಸರಿ ಮಾಡಲಿ, ಆಮೇಲೆ ಏನು ಬೇಕೋ ಮಾಡಲಿ. ಅದು ಬಿಟ್ಬಿಟ್ಟು ನಾವು ಟ್ಯಾಕ್ಸ್ ಕಟ್ಟೋರು ಇವರು ಮಜಾ ಮಾಡ್ಕೊಂಡು ಆರಾಮಾಗೆ ಇದು ಮಾಡಲಿ. ನಮಗೆ ಫಸ್ಟು ರೋಡ್ ಸರಿ ಆಗಬೇಕು. ಇವರು ಟ್ರಾಫಿಕ್ಕು ಎಲ್ಲಿ ಅಂದ್ರೆ ಅಲ್ಲಿ ನಿಲ್ಲಿಸ್ಬಿಟ್ರೆ ಅಂದ್ರಲ್ಲಿ ನೋಡೋಗ್ರಿ, ರೋಡ್ಗಳು ಕಿತ್ತು ಇದಾಗಿವೆ, ಅದ್ರ ಬಗ್ಗೆ ಗಮನ ಕೊಡಲ್ಲ. ಮತ್ತು ಇವರು ಎಲ್ಲ ರೂಲ್ಸ್ ಫಾಲೋಅಪ್ ಮಾಡ್ತಾರೆ, ನಮಗೆ ಏನು ಫೆಸಿಲಿಟಿ ಬೇಡವ್ರಾ? ಫಸ್ಟ್ ಅದು ಮಾಡಲಿ, ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡಲಿ. ರೋಡೇ ಸರಿ ಇಲ್ಲ ನಿಜಕ್ಕೂ. ಈ ಪೊಲೀಸ್ನವರು ಎಲ್ಲ ಆಲ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಹಂಗೆ ಅವ್ರೆ. ಪೊಲೀಸ್ನವರಂತೂ ಕೆಲವರು ಅರ್ಥ ಮಾಡ್ಕೊಂಡ್ರೆ ಇಲ್ಲವೇ ಇಲ್ಲ, ಬೇಕು ಅಂತಲೇ ತೊಂದರೆ ಕೊಡ್ತಾವ್ರೆ ಪಬ್ಲಿಕ್ಕಿಗೆ. ಅದನ್ನು ಕಮಿಷನರಾದರೂ ಇವ್ರಿಗೆಲ್ಲ ಸರಿಯಾದ ಮಾಹಿತಿ ಕೊಡಬೇಕು. ಅವ್ರಿಗೆ ಜನಕ್ಕೆ ಇರೋದೇನು, ಅವ್ರು ಸರ್ವಿಸ್ ಮಾಡಬೇಕು. ಸರ್ವಿಸ್ ಮಾಡೋಕ್ಕೋಸ್ಕರ ಪೊಲೀಸ್ನವ್ರು ಇರೋದು, ಇವ್ರು ದುಡ್ಡು ಮಾಡೋಕ್ಕಲ್ಲ. ಇದು ನಿಮಗೆ ಸರಿ ಅನಿಸುತ್ತಾ ಹೆಂಗೆ ಹೇಳಿ? ಹಾಂ, ಖಂಡಿತ. ನಾನು ಕೆಲವ್ರನ್ನ ಸುಮಾರು ನಾನು ಗಲಾಟೆ ಮಾಡಿ ಅದೇನು ಮಾಡ್ತೀರಾ ಮಾಡ್ಕೆ ಹೋಗ್ರಿ ಅಂತ ಕೀ ಕೊಟ್ಟು ಎಳ್ಕೊಂಡೋಗ್ರಿ ಬೇಕಾದ್ರೆ ಗಾಡಿ ಅಂತ ಅಂದಿದ್ದೀನಿ. ಸುಮ್ಮನೆ ಬಿಟ್ಟವ್ರಿ. 25,000 ಫೈನ್ ಐತೆ, ₹1 ಕಟ್ಟಲ್ಲ ನಾನು. ಹೆಲ್ಮೆಟು ಹಾಕಲ್ಲ ನಾನು, ಇದುವರೆಗೂ ನಾನು ಹೆಲ್ಮೆಟೇ ಹಾಕಿಲ್ಲ. ಇದೇನು ಮಾಡ್ತಾರೆ ಮಾಡ್ಕೊಳ್ಳಿ ನೋಡೋಣ, ಗಾಡಿನ ಎಳ್ಕೊಂಡೋಗ್ಲಿ. ಹೆಲ್ಮೆಟ್ ಇಲ್ದಿದ್ರೆ ₹1,000. ನಾನು ಹಾಕೋದೇ ಇಲ್ಲ. ಎಲ್ಲ ತಲೂ ನೋಡಿ ಬೇಕಾದ್ರೆ ನನ್ನ ಗಾಡಿ ನಂಬರ್ ಹೊಡಿ, 25,000-30,000 ಫೈನ್ ಐತೆ, ನಾನು ಕಟ್ಟಲ್ಲ. ಎಳ್ಕೊಂಡೋಗ್ರಿ ನೋಡೋಣ ಅಂತೀನಿ. ವೆಹಿಕಲ್ ಚೇಸಿಂಗ್ ಮಾಡಿ ಹಿಡಿತಾರಲ್ಲ, ಹಿಡಿದು ಎಷ್ಟು ಫೈನ್ ಆಗ್ತಾರೆ ಸರ್? ₹1,000. ಆಮೇಲೆ ಪಾರ್ಕಿಂಗ್ದು ಅದಕ್ಕೆ ₹1,000. ಜನಕ್ಕೆ ಇನ್ನೇನು ಎಷ್ಟರ ಮಟ್ಟಿಗೆ ಇವರು ಸರ್ವಿಸ್ ಕೊಡ್ತಾರೆ? ಭಾಳ ದುರಾಂಕಾರಿಗಳಿದ್ದಾರೆ. ಕೆಲವರಂತೂ ಒಳ್ಳೆಯರು ಇದ್ದಾರೆ, ಬಟ್ ಕೆಲವರಂತೂ ದುಡ್ಡು ಮಾಡೋದೇ ಉದ್ದೇಶ ಪೊಲೀಸ್ನವ್ರದ್ದು. ಎಲ್ಲೋ ಮರೆಯಲ್ಲಿ ನಿಂತ್ಕೊಳ್ಳೋದು, ಸಡನ್ನಾಗಿ ಅಡ್ಡ ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಅವ್ರಿಗೆ ಬೇಕಾದವ್ರಿಗೆ ಯಾರ್ದಾರು ಇನ್ಫ್ಲೂಯೆನ್ಸ್ ಮಾಡಿಸಿದ್ರೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಇದು ನ್ಯಾಯನಾ? ಅಥವಾ ₹500 ಕೊಟ್ಟರೆ ಅಲ್ಲಿಗೆ ನಾನು ಇವನ್ ಕಮಿಷನ್ರಿಗೆ ನಾನು ಲೆಟ್ರ್ ಹಾಕ್ತೀನಿ. ನಾನು ₹500 ಕೊಟ್ಬಿಟ್ರೆ ಬಿಟ್ಟು ಕಳಿಸ್ತಾರೆ. ಅವ್ನು ಎಷ್ಟಾರ ಫೈನ್ ಇರಲಿ, ಇವತ್ತು ಕೊಡಿಲ್ಲ ₹500, ₹1,000 ಕೊಡು. ಇವರು ಆನೆಸ್ಟಾಗಿ ಮಾಡಲಿ, ಏನು ಬೇಕೋ ನಾವು ಇದು ಮಾಡೋಣ. ನಮ್ಮ ತಪ್ಪಾಗಿದ್ದಾಗ ₹1,000 ಅಲ್ಲ ₹2,000 ತಗೊಳ್ಳಿ, ₹500 ತಗೊಂಡು ಹಾಕ್ಬಿಡ್ಬೇಕು ಅಲ್ಲೂರಾ? ಇದೆಲ್ಲ ಅವರು ಕಮಿಷನರಾದರೂ ಇಂಥ ನನ್ನ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಇನ್ಸ್ಪೆಕ್ಟರ್ಗಳಿಗೆ. ಡ್ರಂಕ್ ಆ್ಯಂಡ್ ಡ್ರೈವ್ ವಾಹನ ತಪಾಸಣೆ
ತಪಾಸಣೆಗೆ ಮಾತ್ರ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಬೇಕಾಬಿಟ್ಟಿ ವಾಹನಗಳನ್ನು ತಡೆಯೋ ಆಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸೊ ಇದಾದ ನಂತರನೂ ಸಹ ಪೊಲೀಸ್ ಅವರು ಮಧ್ಯ ರೋಡಲ್ಲಿ ಹಿಡಿಯೋದಾಗ್ಲಿ ಫೈನ್ ಕಟ್ಟೋದಾಗ್ಲಿ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದು ಅಷ್ಟೊಂದು ಈಗ ಡ್ರಿಂಕ್ ಮಾಡಿ ಡ್ರೈವ್ ಮಾಡಬಾರ್ದು. ಆದರೂ ಅಕಸ್ಮಾತ್ ಏನೋ ಈಗ ಮಾಡಿಬಿಟ್ಟಿರ್ತಾರೆ, ಹಂಗಂತ 10,000 ಹಾಕು ಅಂತ ಹೇಳ್ತಾರಾ? 10,000 ಎಷ್ಟರ ಮಟ್ಟಿಗೆ ಇದು ಸಮಂಜಸ ಹೇಳಿ ನೋಡೋಣ. ಹಾಂ, ಏನೋ 1,000 2,000 ಫೈನ್ ಹಾಕಿ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಇವ್ರು 10,000 ದುಡ್ಡೇ ಇರಲ್ಲಪ್ಪ ಅವ್ರ ಹತ್ರವ, ಎಲ್ಲಿ ಕಟ್ತಾರೆ ದುಡ್ಡ? ಅದೇ ಅವ್ರಿಗೆ ಗಾಡಿ ಬಿಟ್ಟು ಹೋಗ್ಬೇಕು. ಸೊ ವೆಹಿಕಲ್ ಚೆಕಿಂಗ್ ಪಾಯಿಂಟ್ ಅಲ್ಲಿ ಮಾತ್ರ ಚೆಕ್ ಮಾಡಬೇಕು, ಆದರೆ ರಸ್ತೆ ಮಧ್ಯೆ ಬಂದು ಪೊಲೀಸರು ವಾಹನ ತಪಾಸಣೆ ಮಾಡ್ತಾ ಇದ್ದಾರೆ. ಅದು ದೊಡ್ಡ ತಪ್ಪು ಮೇಡಮ್. ಅದು ಅವ್ರ ಪಾಯಿಂಟ್ಸ್ ಏನು ಹೇಳಿರ್ತಾರೋ, ಅವ್ರ ಟೈಮಿಂಗ್ಸ್ ಏನಿರುತ್ತೋ ಅಷ್ಟರಲ್ಲೇ ಮಾಡಬೇಕು ಅವರು. ಸೊ ಮಧ್ಯರಾತ್ರಿ ಎಲ್ಲ ನಿಂತ್ಕೊಂಡು ಈ ಥರ ಚೇಸಿಂಗ್ ಹಾಂ, ಅವ್ರಿಗೆ ಬೇಕಾದ ಈಗ ನೋಡಿ, ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಇದ್ದರೆ ಅವ್ರನ್ನ ಬಿಟ್ಟು ಕಳಿಸೋದು, ಹಿಡಿದಾಗ ಸಣ್ಣ ಪುಟ್ಟ ಯಾರು ಬಡವ್ರ ಬಗ್ರನ್ನ ಹಾಕ್ಕೊಂಡು ಬೆಂಡೆತ್ತಿ ದುಡ್ಡು ಕಿತ್ಕೊಂಡು ಕಳಿಸೋದು. ಇದು ಸುಮಾರು ಭಾಳ ತಪ್ಪು ಮಾಡ್ತಾವ್ರಿ ಇವರು ಡಿಪಾರ್ಟ್ಮೆಂಟವ್ರು ಅಂತೀವಿ. ಒಳ್ಳೇದು ಮಾಡಬೇಕು, ಜನಕ್ಕೆ ಗೈಡ್ ಮಾಡಬೇಕು, ಅಥವಾ ಏನಾದರೂ ಅಲ್ಲಿ ನಿಲ್ಲಿಸಿದ್ರೆ ಸರಿಯಾಗಿ ಮಾಹಿತಿ ಕೊಟ್ಟು ಇದು ಮಾಡಬೇಕು. ಬರೀ ಫೈನ್ ಹಾಕೋದೇ ಎಲ್ಲದಕ್ಕೂ ಉತ್ತರ ಅಲ್ಲ ಮೇಡಮ್. ಸಿಕ್ಕಾಕೊಂಡ್ರೆ ಎಷ್ಟು ಫೈನ್ ಕಟ್ತೀರಾ ಸರ್? ಯಾರು ನಾನು ಕಟ್ಟೋದಿಲ್ಲ, ಗಾಡಿ ಬಿಟ್ಟು ಹೋಗ್ತಾರಿದೆ. ನಾರ್ಮಲ್ ಆಗಿ ಎಷ್ಟು ಫೈನ್ ಕಟ್ಟಿಸ್ತಾರೆ? 1,000 ರೂಪಾಯಿ ಹೇಳ್ತಾರೆ. ಇದು ಹೆಲ್ಮೆಟ್ ಇಲ್ಲ ಅಂದರೆ 1,000. ಆಮೇಲೆ ಡ್ರಿಂಕ್ ಆ್ಯಂಡ್ ಡ್ರೈವ್ 10,000 ಕೇಳಿರು. ಉದಾಹರಣೆ ನಾನೇ ಮಲ್ಲೇಶ್ವರದಾಗೆ ನಾವು ಅವತ್ತು ಡ್ರಿಂಕ್ ಮಾಡಿದ್ದು ರಾತ್ರಿ 9-10 ಗಂಟೆಯಲ್ಲಿ ಬಂದು ಅಲ್ಲಿ ನೋಡ್ರಿ ನನಗೆ ಪರಿಚಯ ಆದರೆ ಏನಪ್ಪ ನೀನಾ ಅಂತ ಬಿಟ್ಟು ಕಳಿಸಿರು. ಅದೇ ಯಾವನಾರ ಸದರದಲ್ಲಿದ್ದರೆ 10,000 ರೂಪಾಯಿ ಕಿತ್ಕೊಂಡು ಕಳಿಸಿರು. ನಾನು ಕೊಡಲಿಲ್ಲ, ಇದುವರೆಗೂ ನಾನು ಫೈನೇ ಕಟ್ಟಲ್ಲ. ನಾನು ಅವ್ರು ಯಾವನೇ ಇರಲಿ, ಇನ್ಸ್ಪೆಕ್ಟ್ರು ಬಡ್ಡಾಗಿ ಹಂಗೆ ನೂಕ್ಕೊಂಡು ಹೊಟ್ಟೋದೆ ಆತ, ಈ ಥರ ಮಾಡ್ತೀನಿ ನಾನು. ಯಾಕೆ ಕೊಡಬೇಕು? ವಾಹನ ಸವಾರರನ್ನು ಹಿಡಿದು ಹಣ ಕೀಳುವ ಕೆಲವು ಟ್ರಾಫಿಕ್ ಪೊಲೀಸ್ ಅವರು ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಈಗ ವಾಹನ ಸವಾರರನ್ನು ಹಿಡಿದು ಈ ಗಾಡಿ ಓಡಿಸ್ತಾ ಇರ್ತಾರಲ್ಲ, ಅಂಥವ್ರನ್ನ ಹಿಡಿದು ಹಣವನ್ನು ಕೀಳ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಮೇಲೆ ಹತ್ತಿಸ್ಕೊಂಡು ಹೋಗ್ಬೇಕು ಗಾಡಿಯ, ಅವ್ರ ಮೇಲೆ ಯಾವನಾರು ದುಡ್ಡು ಕೇಳಿದ್ರೆ ಹಚ್ಕೊಂಡು ಹೋಗ್ತಾ ಇರ್ಬೇಕು. ಅದೇನಾಗುತ್ತೋ ನೋಡೇ ಬಿಡೋಣ. ಸಂಚಾರಿ ಪೊಲೀಸರು ನ್ಯಾಯವಾಗಿ ದುಡಿತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಸರ್? ಕೆಲವರು ಒಳ್ಳೆಯವರು ಇದ್ದಾರೆ ಮೇಡಮ್, ಒಳ್ಳೆಯವರು ಇದ್ದಾರೆ. ಅವ್ರ ಡಿಪಾರ್ಟ್ಮೆಂಟ್ಗೆ ಒಳ್ಳೆಯ ಹೆಸರು ಮಾಡ್ತಾರೆ. ಕೆಲವರಂತೂ ದುಡ್ಡು ಮಾಡೋದೇ ಉದ್ದೇಶ ಅವ್ರಿಗೆ. ಯಾರ ಮನೆ ಹೆಂಗಾರ ಹಾಳಾಗೋಗಲಿ, ಅವ್ರ ಹೆಂಡತಿ ಮಕ್ಕಳು ಅವ್ರು ಚೆನ್ನಾಗಿರಬೇಕು. ಬೇರೆ ನಮಗೂ ಸರ್ವಿಸ್ ಕೊಡಲಿ ಮೇಡಮ್. ಫಸ್ಟು ರೋಡ್ ಸರಿ ಮಾಡಲಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಲಿ. CMಗೋ ಇನ್ಚಾರ್ಜ್ ಮಿನಿಸ್ಟ್ರಿಗಳಿಗೋ ಈ ಥರ ಎಲ್ಲ ಕೇಳ್ತಾರೆ ಪಬ್ಲಿಕ್ಕು ಅಂತ ಮಾಡಲಿ ಹೇಳ್ರಿ. ಫಸ್ಟ್ ರೋಡ್ ಮಾಡಲಿ ಮೇಡಮ್. ರೋಡ್ಗಳು ಗಾಡಿ ಓಡ್ಸೋಕ್ಕಾಗಲ್ಲ ಮೇಡಮ್, ನಾವು ಟ್ಯಾಕ್ಸ್ ಕಟ್ಟಲ್ವ ನಾವು? ಅದು ಬಿಟ್ಬಿಟ್ಟು ಬರೀ ಫೈನ್ ಹಾಕ್ಯಂಗೆ ಕೂತ್ಕೊಂಡು ಜನಕ್ಕೆ ಸರ್ವಿಸ್ ಕೊಡೋದು ಬೇಡವ್ರ? ಸರ್ವಿಸ್ ಕೊಡ್ಬೇಕು ತಾನೆ. ರೋಡ್ ಆಗಲಿ, ವಾಟ್ರ್ ಆಗಲಿ, ಏನಾರು ನಮಗೂ ಇದು ಮಾಡಬೇಕು. ಇವರು ಫೈನ್ ಹಾಕ್ಯಂಡೇ ಹೋದರೆ ಬೆನ್ನೆಲ್ಲ ಹೆಂಗೆ ನೋವು ಬರುತ್ತೆ ಗೊತ್ತಾ ನಮಗೆ ಗಾಡಿ ಓಡಿಸೋಕ್ಕೆ? ನಿಜಕ್ಕೂ ಜರ್ನಿ ಮಾಡೋದೇ ಬೇಡ ಈ ಬೆಂಗಳೂರಿನಾಗೆ ಅನಿಸುತ್ತೆ. ಫಸ್ಟು ರೋಡ್ ಆಗಬೇಕು. ಕೊನೆದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ನಿಜಕ್ಕೂ ಕೆಲವರು ಪೊಲೀಸ್ನವರಂತೂ ಭಾಳ ವರ್ಸ್ಟ್ ಅದನ್ನು ಕಮಿಷನರ್ ಆದರೂ ಇವ್ರಿಗೆಲ್ಲ ಸರಿಯಾಗಿದೆ. ತಿಂಗಳಿಗೆ ಒಂದೊಂದು ಸರಿ ಮೀಟಿಂಗ್ ಮಾಡಿ ಇಲ್ಲ ಗೈಡ್ ಮಾಡಬೇಕು, ಜನಕ್ಕೆ ಈ ಥರ ತೊಂದರೆ ಕೊಡಬೇಡಿ, ನೀವು ಸರ್ವಿಸ್ ಮಾಡೋಕ್ಕಿರೋದು ಹಣ ಮಾಡೋಕ್ಕಲ್ಲ ಅಂತ ಅವರು ಸರಿಯಾದ ಅವ್ರಿಗೂ ಪನಿಷ್ಮೆಂಟ್ ಕೊಡಬೇಕು. ನಮ್ಗೆ ಹೆಂಗೆ ಪನಿಷ್ಮೆಂಟ್ ಕೊಡ್ತಾರೋ ಪೊಲೀಸ್ನವ್ರಿಗೂ ಪನಿಷ್ಮೆಂಟ್ ಕೊಡಬೇಕು ಅವ್ರು ತಪ್ಪು ಮಾಡಿದಾಗ. ನಾನು ಸುಮಾರು ಲೆಟ್ರ್ ಬರಿತೀನಿ, ನಾನು ಕಮಿಷನರಿಗೆ ಬರಿತೀನಿ. ನಮಗೇನು ಡಿಪಾರ್ಟ್ಮೆಂಟ್ ಗೊತ್ತಿದೆ, ನಮಗೆ ಭಾಳ ತೊಂದರೆ ಕೊಡ್ತಾರೆ ಜನಕ್ಕೆ ಮಾತ್ರ. ಒಳ್ಳೇದು ಎಲ್ಲೋ ಒಬ್ಬರು ಒಳ್ಳೇದು ಮಾಡ್ತಾರೆ, ಕೆಲವರಂತೂ ಭಾಳ ವರ್ಸ್ಟ್ ಇದ್ದಾರೆ ಪೊಲೀಸ್ನವರು. ನಮ್ಗೆ ತುಂಬ ಬೇಸರ ಇದೆ ಈ ವಿಚಾರದಲ್ಲಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.